ಶ್ರೀ ಗಜಾನನ ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ತೋನ್ಸೆ ಹೂಡೆ ಉಡುಪಿ ಇದರ 101ನೇ ವಾರ್ಷಿಕ ಮಂಗಲೋತ್ಸವ 18/4/26 ಶನಿವಾರ ಸಂಜೆ ಬಹಳ ವಿಜೃಂಭಣೆಯಿಂದ ಪ್ರಾರಂಭವಾಯಿತು. ಇದರ ಕಲಶ ಪ್ರತಿಷ್ಠಾಪನೆ ಸಂಘದ ಪ್ರಧಾನ ಅರ್ಚಕರಾದ ಶ್ರೀ ಜಗನ್ನಾಥ್ ಕೋಟ್ಯಾನ್ ರವರ ದಿವ್ಯಹಸ್ತದಲ್ಲಿ ನೆರವೇರಿತು. ಈ ಸಮಯದಲ್ಲಿ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ, ಶ್ರೀದೇವಿ ಬಿಲ್ಲವ ಮಹಿಳಾ ಘಟಕ, ಸಂಘದ ಮತ್ತು ಯುವ ಸಂಘಟನೆಯ ಸರ್ವ ಸದಸ್ಯರು ಹಾಜರಿದ್ದರು. ಈ ಮಂಗಳೋತ್ಸವದಲ್ಲಿ ಸಹಕರಿಸಿದ ಭಜನಾ ಮಂಡಳಿಗಳು ಶ್ರೀ ಹನುಮಾನ್ ಭಜನಾ ಮಂಡಳಿ ಹೂಡೆ, ಶ್ರೀದೇವಿ ಭೂದೇವಿ ವಿಷ್ಣುಮೂರ್ತಿ ದೇವಸ್ಥಾನ ಕೆಳಾರ್ಕಲ್ಬೆಟ್ಟು, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮೂಡುಕುದ್ರು. ಹಾಗೆಯೇ ಸಹಕಾರ ನೀಡಿದವರು ಶ್ರೀ ಗಜಾನನ ಫ್ರೆಂಡ್ಸ್ ಕ್ಲಬ್ ಹೂಡೆ, ಟೀಮ್ ಬಿರುವೇರು ಪಡ್ತೊನ್ಸೆ. ನಮ್ಮ ಗಜಾನನ ಬಿಲ್ಲವ ಸೇವಾ ಸಂಘ 101ನೇ ಮಂಗಳೋತ್ಸವ ಈ ಕ್ಷೇತ್ರ ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮಂಗಳಾರತಿ ನೆರವೇರಿತು. 19/4/26 ಆದಿತ್ಯವಾರ ಬೆಳಿಗ್ಗೆ 11 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನೆರವೇರಿತು. ಪ್ರಸಾದ ವಿತರಣೆ ನಂತರ 12 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಈ ಸಭೆಯ ಮುಖ್ಯ ಅತಿಥಿಯಾಗಿ ಶ್ರೀ ನಾಗರಾಜ್ ಪೂಜಾರಿ ದುಬೈ, ಶ್ರೀ ಕರುಣಾಕರ್ ಕೋಟ್ಯಾನ್ ಮಸ್ಕತ್ ಮತ್ತು ಗೌರವ ಸಲಹೆಗಾರರಾದ ಲಕ್ಷ್ಮಣ್ ಬಿ ಅಮೀನ್, ಶ್ರೀ ಶಂಕರ್ ಆಂಚಾನ್, ಶ್ರೀ ಜನಾರ್ದನ್ ಕೋಟ್ಯಾನ್, ಆಂತರಿಕ ಲೆಕ್ಕ ಪರಿಶೋಧಕರಾದ ಶ್ರೀ ಕೃಷ್ಣದಾಸ್ ಮಟ್ಟಿ, ಭಜನಾ ಸಂಚಾಲಕರಾದ ಶ್ರೀ ಶ್ರೀಧರ್ ಆಂಚಾನ್, ಪ್ರಧಾನ ಅರ್ಚಕರಾದ ಶ್ರೀ ಜಗನ್ನಾಥ್ ಕೋಟ್ಯಾನ್, ಅಧ್ಯಕ್ಷರಾದ ಶ್ರೀ ರತನ್ ಡಿ ಸುವರ್ಣ, ಉಪಾಧ್ಯಕ್ಷರಾದ ಶ್ರೀಮತಿ ಇಂದಿರಾ ಪಿ ಆಂಚಾನ್, ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಸತೀಶ್ ಬಿ ಆಂಚಾನ್, ಕೋಶಾಧಿಕಾರಿಯಾದ ಶ್ರೀ ನವೀನ್ ಕುಮಾರ್ ಗುಳಿಬೆಟ್ಟು, ಜೊತೆ ಕಾರ್ಯದರ್ಶಿಯಾದ ಶ್ರೀಮತಿ ಸುನಂದಾ ಸದಾನಂದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ 85%ಗಿಂತ ಅಧಿಕ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು.
ನೀವೆಲ್ಲಿದ್ದೆ ಜನ ಕೆನಡಾ ಕೆನಡಾ ಇರುವೆಲ್ಲ ನೀವೆಲ್ಲಿದ್ದೆ ಜನ ಕೆನಡಾ ಕೆನಡಾ ಇರುವೆಲ್ಲ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನು ಒದಗಿಸುತ್ತಿರುವ ಶ್ರೀಮತಿ ಇಂದಿರಾ ಪಿ ಆಂಚನ್ ದಂಪತಿಗಳಿಂದ ಈ ವರ್ಷವೂ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮ ನೆರವೇರಿತು. ಈ ಸಮಯದಲ್ಲಿ ಇಂದಿರಾ ಪಿ ಆಂಚನ್ ದಂಪತಿಗಳನ್ನು ಅಭಿನಂದಿಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ನಾಗರಾಜ್ ಪೂಜಾರಿ, ಲಕ್ಷ್ಮಣ್ ಅಮೀನ್ ಮತ್ತು ನಂದಕಿಶೋರವರು ತಮ್ಮ ಅಭಿಪ್ರಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಶ್ರೀಮತಿ ಸುನಂದ ಸದಾನಂದ್ ರವರು ನಿರೂಪಿಸಿದರು ಮತ್ತು ಶ್ರೀಯುತ ಜನಾರ್ದನ್ ಕೋಟ್ಯಾನ್ರವರು ಎಲ್ಲರಿಗೂ ವಂದನೆಯನ್ನು ಅರ್ಪಿಸಿದರು. ಅನಂತರ ಯಶಸ್ವಿಯಾಗಿ ಸಾಮೂಹಿಕ ಅನ್ನ ಸಂತರ್ಪಣೆ ನೆರವೇರಿತು. ಕರ್ಣ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿತು.